ಬಿಜೆಪಿ ಹಿಡಿತದಲ್ಲಿರುವಂತಹ 4 ಶಾಸಕರು ರಾಜೀನಾಮೆಯನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಭುವನೇಶ್ವರದಲ್ಲಿರುವಂತಹ ಈ ಶಾಸಕರು ನಾಳೆ ಬರ್ತಾರಾ ಅಥವಾ ನಾಡಿದ್ದು ಬರ್ತಾರಾ ಅಥವಾ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಫೆಬ್ರವರಿ 6 ಅಥವಾ 8ಕ್ಕೆ ಕೈ ಆಪರೇಷನ್ಗೆ ಅಂದ್ರೆ ಬಿಜೆಪಿ ಅವರು ಆಪರೇಷನ್ ಅನ್ನ ಮಗದೊಮ್ಮೆ ಮಾಡ್ತಾರಾ, ಆ ಆಪರೇಷನ್ಗೆ ಇವರು ಒಳಗಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ತಮ್ಮ ಶಾಸಕರನ್ನ ಉಳಿಸಿಕೊಳ್ಳಲು ಸಕಲ ಸಿದ್ಧತೆಗಳನ್ನ ಪ್ರಯತ್ನವನ್ನು ಕೂಡ ಸಮ್ಮಿಶ್ರ ಸರ್ಕಾರ ಸ್ಪೆಷಲಿ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ವೇಳೆ ಈ 4 ಶಾಸಕರು ಬಗ್ಗದಿದ್ದರೆ ಅವರಿಗೆ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಕೈ ನಾಯಕರು ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಅಂದ್ರೆ ಈಗ ಇರುವಂತಹ ರಾಜ್ಯದಲ್ಲಿ ಇರುವಂತಹ ಉಳಿದಿರುವಂತಹ ಎಲ್ಲಾ ಶಾಸಕರನ್ನ ರೆಸಾರ್ಟ್ಗೆ ಕಳುಹಿಸಿ ತಮ್ಮ ಶಾಸಕರನ್ನ ಸೇಫ್ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಇವಾಗ ಕಾಂಗ್ರೆಸ್ನವರು ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಕೇಶ್ ಹಾಗೂ ರವೀಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ರವೀಶ್ ಅವರನ್ನ ಮಾತಾಡ್ತೀನಿ. ರವೀಶ್, ಬಿಜೆಪಿ ಏನ್ ಪ್ಲಾನ್ ಮಾಡ್ತಾ ಇದೆ? ಭುವನೇಶ್ವರದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಇರಿಸಿದೆ, ಆ ಪ್ಲಾನ್ ಸಕ್ಸಸ್ಫುಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನ್ ಹೇಳ್ತೀರಾ ಇದಕ್ಕೆ? ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು ಭುವನೇಶ್ವರದಲ್ಲಿ ಸುಮಾರು ಕೈ ಅತೃಪ್ತ ಶಾಸಕರು 6 ಜನ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಅವರು 3 ದಿನಗಳ ಹಿಂದೆ ಕೂಡ ಭುವನೇಶ್ವರನ್ನು ತಲುಪಿದ್ದಾರೆ. ಆದರೆ ಬಿಜೆಪಿಯ ಹೈಕಮಾಂಡ್ ಮತ್ತೆ ಬಿಎಸ್ವೈ ಅವರ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಅವರ ಬೆಳಿಗ್ಗೆ ಸೂಚನೆ ಕೊಡ್ತಾರೆ. ಅಂದ್ರೆ ಅವರು ನಾಳೆಯೇ ವಾಪಸ್ ಬರಬೇಕಾ ಅಥವಾ ಒಂದು ವಿಧಾನಸಭೆ ಅಧಿವೇಶನ ಒಂದು ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವಂತಹ ಸಮಯಕ್ಕೆ ಬರಬೇಕಾ ಅಥವಾ ಗೈರಾಗಬೇಕಾ, ಈ ಎಲ್ಲಾ ಪ್ಲಾನ್ಗಳನ್ನು ಕೂಡ ಬಿಎಸ್ವೈ ಅವರು ಮಾಡ್ತಾರೆ. ಈಗಾಗಲೇ ಬಿಎಸ್ವೈ ಅವರ ನಿವಾಸದಲ್ಲೂ ಕೂಡ ಚಟುವಟಿಕೆ ಗರಿಗೆದರಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಅವರ ಆಪ್ತರೆಲ್ಲರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಅಂದ್ರೆ ಅಶೋಕ್ ರವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಶಾಸಕರಾಗಿದ್ದ ಎಸ್.ಆರ್. ವಿಶ್ವನಾಥರಾಗಿರ್ಬೋದು, ರೇಣುಕಾಚಾರ್ಯ ಎಲ್ಲರೂ ಕೂಡ ಈಗಾಗಲೇ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಅಲ್ಲಿ ಕಾರ್ಯತಂತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯ ಹೈಕಮಾಂಡ್ ಸೂಚನೆಯ ಮೇರೆಗೆ ಎಲ್ಲವೂ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 6ನೇ ತಾರೀಕು ಅಥವಾ 8ನೇ ತಾರೀಕು ಆಗುತ್ತೋ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ರಾಜೀನಾಮೆಯನ್ನೇ ಕೊಡಿಸ್ಬಿಡ್ತಾರಾ ಅಥವಾ ವಿಶ್ವಾಸಮತ ಯಾಚನೆಗೆ ರಾಜಭವನದ ಕದ ತಡ್ತಾರಾ ಅಥವಾ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರ, ಈ 3 ಆಯ್ಕೆಗಳು ಬಿಜೆಪಿ ಮುಂದಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ ಆ ಬಳಿಕ ಹೆಜ್ಜೆಯನ್ನು ಇಡೋದಕ್ಕೆ ಬಿಎಸ್ ಯಡಿಯೂರಪ್ಪನವರು ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಬೆಳಿಗ್ಗೆಯಿಂದಲೂ ಕೂಡ ಬಿಎಸ್ವೈ ನಿವಾಸ ಒಂದು ರೀತಿಯಲ್ಲಿ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಸಭಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಈಗ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಈಗಾಗಲೇ ಕೈ ತಪ್ಪಿ ಹೋಗಿದ್ದಾರೆ ಸುಮಾರು 5-6 ಜನ ಶಾಸಕರು ಕಾಂಗ್ರೆಸ್ನ ನಾಯಕರಿಂದ. ಸೊ ಅವರ ಮುಂದಿನ ನಡೆ ಏನು? ಅಂದ್ರೆ ತಮ್ಮ ಶಾಸಕರನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಏನೆಲ್ಲ ಮಾಡುತ್ತೆ ಮುಂದೆ? ಸಭಾ, ಈಗ ಒಟ್ಟು 4 ಜನ ಕಾಂಗ್ರೆಸ್ನ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಕೈ ತಪ್ಪಿದ್ದಾರೆ ಅನ್ನುವಂಥದ್ದು ನಾಯಕರಿರುವಂತಹ ಅನುಮಾನ. ಆದರೆ ಅವರೆಲ್ಲೂ ಕೂಡ ಸ್ಪಷ್ಟವಾಗಿ ನಾವು ಪಕ್ಷವನ್ನು ತೊರೆತೀವಿ ಅಥವಾ ಬಿಜೆಪಿ ಜೊತೆ ಹೋಗ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಅವರು ಕಾಂಗ್ರೆಸ್ನ ಸದಸ್ಯರಾಗೇ ಇರ್ತಾರೆ. ಹಾಗಾಗಿ ಅವರನ್ನ ವಾಪಸ್ ಕರೆತರುವ ಅಥವಾ ಈ ಬಾರಿಯ ಅಧಿವೇಶನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವಂತ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ಮಾಡಿರುವಂತದ್ದು. ವಿಶೇಷವಾಗಿ ಸಿಎಲ್ಪಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಶಾಸಕರನ್ನ ವೈಯಕ್ತಿಕವಾಗಿ ದೂರವಾಣಿ ಮೂಲಕ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟು ಅದಕ್ಕೆ ಇಬ್ಬರು ಉತ್ತರವನ್ನು ಕೂಡ ಕೊಟ್ಟಿದ್ರು. 2ನೇ ಹಂತದ ನೋಟಿಸ್ ಜಾರಿಯ ಅಗತ್ಯತೆಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇದಲ್ಲದೆ ಈ ಬಾರಿಯ ಅಧಿವೇಶನದಲ್ಲಿ ಕಡ್ಡಾಯವಾಗಿ ಭಾಗವಹಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ವಿಪ್ ಅನ್ನು ಕೂಡ ಜಾರಿ ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆ. ಎಲ್ಲಾ ಶಾಸಕರಂತೆ ಅವರಿಗೂ ಕೂಡ ವಿಪ್ ಅನ್ನ ಜಾರಿ ಮಾಡಲಾಗುತ್ತೆ. ಆ ವಿಪ್ ಅನ್ನ ಪಡೆದ ಶಾಸಕರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ, ಯಾವ ರೀತಿ ನಡೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ವಿಪ್ ಅನ್ನು ಪಡೆದು ಕೂಡ ಅವರು ಅದನ್ನು ಉಲ್ಲಂಘಿಸಿದ್ರೆ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಸದಸ್ಯರನ್ನು ಅನರ್ಹಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ಗೆ ಸೂಕ್ತವಾದ ದೂರು ಕೊಡುವ ಸಂಬಂಧವೂ ಕೂಡ ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಆದರೆ ಆ ರೀತಿ ಯೋಚನೆ ಮಾಡೋದ್ರ ಬದಲಿಗೆ ಅವ್ರನ್ನ ಮನವೊಲಿಸುವ ಪ್ರಯತ್ನವನ್ನೇ ಮೊದಲು ಮಾಡಬೇಕು ಅನ್ನುವಂಥ ಆದ್ಯತೆಯನ್ನು ಕೊಟ್ಟುಕೊಂಡು ಮನವೊಲಿಸುವ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನವನ್ನು ಕೂಡ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರು ಈಗ ಮಾಡ್ತಾ ಇದ್ದಾರೆ. ಸಭಾ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.